ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನೇನ್ ಮಕ್ಳಾಟ ಅನ್ಕೊಂಡಿದ್ಯಾ? ಬರೀ ತಪ್ಪು ಮಾಡೋದು ಸಾರಿ ಕೇಳೋದು, ತಪ್ಪು ಮಾಡೋದು ಸಾರಿ ಕೇಳೋದು. ಸಾರಿ ಪದಕ್ಕೆ ಅರ್ಥ ಏನ್ ಬಂತು? ಈಗ ನಾನು ನಿಜವಾಗ್ಲೂ ಸಾರಿ ಕೇಳ್ತಿದ್ದೀನಿ. ಪ್ಲೀಸ್ ಕಣೆ ಅಕ್ಕ, ಇನ್ ಮುಂದೆ ನಾನು ಈ ರೀತಿ ತಪ್ಪು ಮಾಡಲ್ಲ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಮುಖ ನೋಡ್ಕೊಂಡು ಮಾತಾಡು. ಈ ತರ ಎಲ್ಲ ತಲಹಟ್ಟೆ ಮಾಡಿ ನನ್ ಕೋಪ ಕರಗಿಸ್ಬೋದು ಅನ್ಕೊಂಡಿದ್ಯಾ? ತಿರ್ಗು ಒಂದೆ. ನೋಡು ಇನ್ನು ನಂಗೆ ಬೈತಾನೆ ಇದ್ಯಾ? ನಿನ್ ಸಿಟ್ಟಿನ ಮುಖ ನನ್ ಕೈಲಿ ನೋಡಕ್ ಆಗೋದಿಲ್ಲ. ನೀನ್ ನನ್ನ ಕ್ಷಮಿಸಿದೀನಿ ಅಂತ ಹೇಳು, ಅವಾಗ ತಿರುಗ್ತೀನಿ. ಕೋಪ ನೆತ್ತಿಗೇರ್ಸ್ಬೇಡ ನಂಗೆ. ಮತ್ತೆ ಕೆಟ್ಟೋಣ ನಂಗೆ ಮಾಡ್ಬೇಡ ನನ್ನ. ಅದೆಲ್ಲ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ತಾನೆ. ತಿರ್ಗು ಒಂದೆ. ಕೃಷ್ಣ ಕೃಷ್ಣ, ಅಕ್ಕ ಕೊನೆಗೂ ನಕ್ಬಿಟ್ಲು. ಅಕ್ಕ ನಗ್ತಾ ಇದ್ಯಾ? ನನ್ ಗೊತ್ತು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೀನಿ ಅಂತ. ನಿಜವಾಗ್ಲೂ ನಿನಗ್ ಕೋಪ ಬರ್ಸ್ಬೇಕು ಅಂತ ನಾನು ಹೀಗೆಲ್ಲ ಮಾಡಿಲ್ಲ. ಎಷ್ಟೇ ಆದ್ರೂ ನೀನ್ ನನ್ನ ಅಕ್ಕ ಅಲ್ವಾ? ನಿನ್ ಕೋಪದಲ್ಲಿ ನಂಗೂ ಒಂಚೂರು ಪಾಲ್ ಬಂದಿದೆ. ಆ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ಕ್ಷಮಿಸೆ ಅಕ್ಕ. ಸಾರಿ 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 ಕಣೆ ಅಕ್ಕ. ನೀನ್ ನನಗೋಸ್ಕರ ಹೆಲ್ಪ್ ಮಾಡಿರೋದು, ನಿನ್ನ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟಿರೋದು, ಇದೆಲ್ಲ ನನ್ಗೆ ಯಾವ್ದು ನೆನ್ಪಿಲ್ಲ ಅನ್ಕೋಬೇಡ. ಕೊನೆವರೆಗೂ ನೆನ್ಪಿರುತ್ತೆ ಕಣೆ ಅಕ್ಕ. ನೀನ್ ಯಾವತ್ತಿದ್ರು ನನ್ನ ಅಕ್ಕನೇ. ನನ್ನಿಂದ ಯಾವತ್ ಏನೇ ಬೇಕು ಅಂದ್ರು ಕೇಳಕ್ ಮುಂಚೆನೆ ನಾನೆಲ್ಲ ಕೊಟ್ಬಿಡ್ತೀನಿ. ಆದ್ರೆ ಪ್ಲೀಸ್ ಮಾತಾಡಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನ್ ಏನನ್ ಬೇಕಾದ್ರೂ ಬಿಟ್ಕೊಡ್ತೀನಿ, ಬಟ್ ನಿನ್ನನ್ ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ. ಬೇಕಾದ್ರೆ ಜೀವ ಬಿಡು ಅಂದ್ರೆ ಹಾಗೆಲ್ಲ ಮಾತಾಡ್ಬೇಡ. ನನ್ ಕೈಲಿ ಕೇಳಿಸ್ಕೊಳಕ್ಕಾಗಲ್ಲ. ಮತ್ತೆ ನೀ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಕಣೆ ಅಕ್ಕ. ನನಗೆ ಗೊತ್ತಿತ್ತು ಕಣ್ರೆ, ನೀವಿಬ್ರು 1 ನಿಮಿಷದಲ್ಲಿ ಸರಿ ಹೋಗ್ತೀರಾ ಅಂತ. ನಿಮ್ಮಿಬ್ರದ್ದು ಹೇಗೆ ಗೊತ್ತಾ? ಕೋಳಿ ಜಗಳ ಇದ್ದಂಗೆ. ಏನು ಕಿತ್ತಾಡೋಗ್ತೀರಾ, ಆಮೇಲೆ 2 ನಿಮಿಷಕ್ಕೆ ಸರಿ ಹೋಗ್ತೀರಾ. ನಿಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರ್ಲಮ್ಮ. ಹೀಗೆ ಯಾವಾಗಲೂ ನಗ್ನಗ್ತಾ ಇರಿ. ನಿಮ್ಮಪ್ಪ ಅಮ್ಮ ಇದ್ದಿದ್ರೆ ನೀವಿಬ್ರು ಹೀಗಿರೋದನ್ನ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು ಗೊತ್ತಾ? ಇವಾಗ ಏನ್ ಮಾಡೋದು ಸರ್ ನಾವು? ಸರ್ ಕರುಣಾ ಅನ್ನೋ ಹೆಸರಲ್ಲಿ ಕೇಕ್ ಆರ್ಡರ್ ಇತ್ತು. ನೀನು ಸರ್, ನೀವು ಹೀಗೆ ಇದ್ರೆ ನನಗೆ ಭಯ ಆಗುತ್ತೆ ಸರ್. ಹಲೋ ಪಾಂಡುರಂಗ ಅವರೇ, ನಿಮ್ಮೊಂದು ಲಿಸ್ಟ್ ಕಳಿಸಿದ್ದೀನಿ ನೋಡಿ. ಎಲ್ಲನೂ ಅರೇಂಜ್ ಮಾಡಿಬಿಡಿ. ಮದುವೆಯಲ್ಲಿ ಯಾವುದೋ ವಿಘ್ನ ಆಗಬಾರ್ದು. ಮಿಕ್ಕಿದ ಡೀಟೇಲ್ಸನ್ನು ಕಳಿಸ್ತೀನಿ. ಥ್ಯಾಂಕ್ ಯು.